ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್ ಆನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರಗಿ. ರ್ಯಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ದಿನಾಂಕ 22 ಜೂನ್ 2023ರಿಂದ ಪ್ರಾರಂಭ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ. ವಿಳಾಸ ಶರಣಬಸವೇಶ್ವರ ದೇವಸ್ಥಾನದ ಎದುರುಗಡೆ, ಜಾತ್ರಾ ಮೈದಾನ, ಕಲಬುರಗಿ. ರ್ಯಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು. ವೆಬ್ಸೈಟ್ ವಿಳಾಸ www.rambocircus.in. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ, ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ, ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಆನಿಮೇಷನ್, 3D ಆನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522 9620034338. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಚೇಂಬರ್ ಆಫ್ ಕಾಮರ್ಸ್ ಸಹಯೋಗದಲ್ಲಿ ಟ್ಯಾಕ್ಸ್ ಕ್ಲಿನಿಕ್ ಕಾರ್ಯಾಗಾರ ಉದ್ಘಾಟನೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಭಾರತೀಯ ಮಹಿಳಾ ಒಕ್ಕೂಟ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಐಸಿಎಐ ತೆರಿಗೆ ಸಾಲ ಸಮಿತಿ ಮತ್ತು ಚೇಂಬರ್ ಆಫ್ ಕಾಮರ್ಸ್ ಸಹಯೋಗದಲ್ಲಿ ಸಾರ್ವಜನಿಕರಿಗೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಮಾಡುವುದು ಸೇರಿ ಐಟಿಗೆ ಸಂಬಂಧಿಸಿದಂತೆ ಟ್ಯಾಕ್ಸ್ ಕ್ಲಿನಿಕ್ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಐಸಿಎಐ ತೆರಿಗೆ ಸಲಹಾ ಸಮಿತಿ ಮತ್ತು ಚೇಂಬರ್ ಆಫ್ ಕಾಮರ್ಸ್ ಸಹಯೋಗದಲ್ಲಿ ಸಾರ್ವಜನಿಕರಿಗೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಮಾಡುವುದು ಸೇರಿ ಐಟಿಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಿ ಜಾಗೃತಿ ಮೂಡಿಸಲು ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಟ್ಯಾಕ್ಸ್ ಕ್ಲಿನಿಕ್ ಎಂಬ ಕಾರ್ಯಾಗಾರಕ್ಕೆ ಆದಾಯ ತೆರಿಗೆ ಇಲಾಖೆ ವಿಭಾಗ ಜಂಟಿ ಆಯುಕ್ತೆ ಬಿ ಕವಿತಾರಾಣಿ ಸೇರಿದಂತೆ ಇತರರು ಉದ್ಘಾಟನೆ ಮಾಡಿದರು.
gratitude and thanks to the members of the Institute of Chartered Accountants and all those who worked hard to bring this tax clinic into fruition, that is successful implementation in a short notice, and that too in the right time when the due date for filing the returns is only 15 days away, that is 31st July. And this will be helpful to all the taxpayers. The main objective for opening this tax clinic is to spread tax awareness. Many might fear to disclose their income from all sources, or not intentionally, they may not be knowing the provisions of the tax, or they may not be knowing the legal consequences if they don't declare the correct income, pay the correct taxes, or file the returns within the due dates. So for this, here we have these tax clinics which will serve as a support and guidance to you all. The tax experts here are here to give you the right advice. They will clarify your doubts and assist in preparation of the returns accurately without any errors. And they will resolve the queries relating to the filing of the income tax returns. Not only tax awareness, these clinics also help in promoting the tax compliance too. That is important. This will surely help in building the trust and transparency between the taxpayers and administration. This collaboration, I'm very happy to see this collaboration, which is the key to the success and all. Inaugurating the tax clinic itself is a significant step towards achieving the objectives. So with your support and active participation, we can create a culture of tax responsibility and contribute to the overall development of the society. Thank you all for joining us on this momentous occasion. I request you all to take benefit of these clinics. We have experts here. For 2 days you will be here. And from timings? 11 to 6. From 11 to 6 they are available for these 2 days. Any doubts, any queries regarding the declaration of income or payment of taxes or any disputes, you can resolve from them. Thank you for joining us, and together let us strive for the fair, transparent and efficient tax system that benefits us all. ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಶಶಿಕಾಂತ್ ಪಾಟೀಲ್ ಅವರು ಮಾತನಾಡಿದರು. ಟ್ಯಾಕ್ಸ್ ಕ್ಲಿನಿಕ್ ಅಂದರೆ ತೆರಿಗೆ ಆಸ್ಪತ್ರೆ ಅಂತ ಹೇಳ್ಬೋದು ಅಲ್ವಾ? ಯಾವ ರೀತಿ ನಮ್ಮ ಆದಾಯ ತೆರಿಗೆ ಒಂದು ಪಾವತಿಸ್ತೀವಿ, ಅದರಲ್ಲಿ ಕೆಲವೊಂದು ನ್ಯೂನತೆಗಳನ್ನು ಕಂಡುಬರುತ್ತೆ. ಅದೇ ಒಂದು ನಿಟ್ಟಿನಲ್ಲಿ 2 ದಿನದ ಈ ಅರಿವು ಮೂಡಿಸುವ ಕಾರ್ಯಕ್ರಮ ಇಲ್ಲಿ ನಮ್ಮ ಚೇಂಬರ್ನಲ್ಲಿ ನಮ್ಮ ಟ್ಯಾಕ್ಸ್ ಅಸೋಸಿಯೇಷನ್ನ ಒಂದು ಸಹಯೋಗದೊಂದಿಗೆ ಒಂದು ಏನು ತೆರಿಗೆಯ ಪಾವತಿ ಮಾಡತಕ್ಕಂಥ ಎಲ್ಲ ಉದ್ಯಮಿಗಳಿಗೆ ಈ ಒಂದು 2 ದಿನದ ಅರಿವು ಮೂಡಿಸುವ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಂಡು ನಮಗೆ ಆಗ್ತಕ್ಕಂಥ ಅಡಚಣೆಗಳಾಗಿರಲಿ ಒಂದು ಸಲಹೆಯಾದಂಥ ಇದು ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿ ಮಾಡಿದ್ದಕ್ಕೆ ನಾನು ತಮ್ಮೆಲ್ಲರನ್ನು ಮತ್ತೊಮ್ಮೆ ಅಭಿನಂದಿಸಿ ನನ್ನನ್ನು 2 ಮಾತನಾಡಲಿಕ್ಕೆ ಹೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ನಾನು ಈ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ನಂತರ ಆದಾಯ ತೆರಿಗೆ ಸಲಹೆಗಾರ ಸಿಎ ಮಲ್ಲಿಕಾರ್ಜುನ್ ಮಹಾಂತಗೋಳ್ ಅವರು ಮಾತನಾಡಿದರು. Queries relating to filing of income tax returns and any other grievances faced by the taxpayers. Our experts CA Sumit Bharadia and CA Rahul Huli and other senior chartered accountants are here for 2 days, that is today and tomorrow, to help you out on the tax compliance issues, that too free of cost. I stop myself here by honestly urging you all to take the maximum benefit of this outreach program and to comply with tax laws diligently. Please spread the news to those who are not here today so that they can also take the benefit in the later part of the day and tomorrow also. I thank the President and Secretary Office Bearers of Kalyan Karnataka Chamber of Commerce and Industry for having partnered with us for organizing this event. ಈ ಸಂದರ್ಭದಲ್ಲಿ ಪ್ರವೀಣ್ ನಂದಿ, ಮಂಜುನಾಥ್ ಜೇವರ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
3 ತಿಂಗಳಿಂದ ಮಣಿಪುರದಲ್ಲಿ ಕೋಮು ಗಲಭೆ ಜನಾಂಗೀಯ ಗಲಭೆಗಳು ನಡೀತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರವಾಗಲಿ ಅಲ್ಲಿನ ರಾಜ್ಯ ಸರ್ಕಾರವಾಗಲಿ ಅದನ್ನ ಬಗೆಹರಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಭಾರತೀಯ ಮಹಿಳಾ ಒಕ್ಕೂಟ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಶಾಂತಿ ಸೌಹಾರ್ದತೆ ಕಾಪಾಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಣಿಪುರದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಶಾಂತಿ ಕೂಡಲೇ ಸಾಂತ್ವನ ಮಾಡದೆ ವಾಪಸ್ ಆಗಿರ್ತಕ್ಕಂಥ ಮಣಿಪುರ ಸರ್ಕಾರಕ್ಕೆ ಧಿಕ್ಕಾರ. 3 ತಿಂಗಳಿಂದ ಮಣಿಪುರದಲ್ಲಿ ಕೋಮು ಗಲಭೆ ಜನಾಂಗೀಯ ಗಲಭೆಗಳು ನಡೀತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರವಾಗಲಿ ಅಲ್ಲಿನ ರಾಜ್ಯ ಸರ್ಕಾರವಾಗಲಿ ಅದನ್ನ ಬಗೆಹರಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾಕೆ ಎಂದು ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್ನವರು 3 ಜನರು ಸತ್ಯಶೋಧನಾ ಸಮಿತಿಯೊಂದು ಜೂನ್ 28, 2023ರಿಂದ ಜುಲೈ 1ರವರೆಗೆ ಮಣಿಪುರದ ಸಲಭೆ ಪೀಡಿತ ಪ್ರದೇಶಗಳಲ್ಲಿ ಪ್ರವಾಸ ನಡೆಸಿ ತಮ್ಮ ವರದಿಯನ್ನ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿತು. ಮಣಿಪುರದ ಸಲಭೆ ಪೀಡಿತ ಪ್ರದೇಶಗಳಲ್ಲಿ ಪ್ರವಾಸ ನಡೆಸಿ ವರದಿ ಮಾಡಿದಾಗ ಈ ವರದಿಯಲ್ಲಿ ಪ್ರಮುಖವಾಗಿ ಸರ್ಕಾರಗಳ ನೀತಿ ನಿರ್ಲಕ್ಷ್ಯ ಧೋರಣೆಯನ್ನು ಗಮನಿಸಲಾಗಿದೆ. ಇದು ಕೇವಲ ಜನಾಂಗೀಯ ದ್ವೇಷದಿಂದ ಉಂಟಾದ ಗಲಭೆಗಳಲ್ಲ, ಬದಲಾಗಿ ಭೂಮಿಗಾಗಿ ಭೂ ಮಾಫಿಯಾ ಮುಂತಾದ ದಂಧೆಕೋರರು ಇದರಲ್ಲಿ ಶಾಮೀಲಾಗಿದ್ದಾರೆ. ಅಲ್ಲದೆ ಇದು ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆ ಎಂದು ಹೇಳಲಾಗಿದೆ. ಈ ವರದಿ ಹೊರಬಿದ್ದ ಮರುದಿನವೇ ಸತ್ಯಶೋಧನಾ ಸಮಿತಿಯ 3 ಸದಸ್ಯರ ಮೇಲೆ ದೇಶದ್ರೋಹ ಸೇರಿದಂತೆ ಅನೇಕ ಗಂಭೀರ ಆರೋಪಗಳನ್ನು ಮಾಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಇಂತಹ ಆರೋಪ ಮಾಡಿ ಕೇಸು ದಾಖಲಿಸಿರುವ ಕೇಂದ್ರ ಬಿಜೆಪಿ ಸರ್ಕಾರದ ನಡೆ ಖಂಡಿಸಿ ಹೋರಾಟಗಾರ್ತಿಯರ ವಿರುದ್ಧ ದಾಖಲಾಗಿರುವ ಸುಳ್ಳು ಪ್ರಕರಣಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಎನ್ಎಫ್ಐಡಬ್ಲ್ಯೂ ಕರ್ನಾಟಕ ರಾಜ್ಯ ಮಂಡಳಿಯ ಅಧ್ಯಕ್ಷರಾದ ಜ್ಯೋತಿ ಎ ಅವರು ಮಾತನಾಡಿದರು. ಈಗ 3 ತಿಂಗಳಿಂದ ಮಣಿಪುರದಲ್ಲಿ ಕೋಮು ಗಲಭೆಗಳು ಅಥವಾ ಜನಾಂಗೀಯ ಗಲಭೆಗಳು ನಡೀತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರವಾಗಲಿ ಅಲ್ಲಿನ ರಾಜ್ಯ ಸರ್ಕಾರವಾಗಲಿ ಯಾವುದೇ ಕ್ರಮ ಅದನ್ನು ಉಪಶಮನ ಮಾಡೋಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದರೆ ಈ ನಮ್ಮ NFIWನ ಒಂದು ಸತ್ಯಶೋಧನಾ ಸಮಿತಿ ಹೋಗಿ ಅಲ್ಲಿ ಎಲ್ಲ ವಿಷಯಗಳನ್ನು ಸಮೀಕ್ಷೆ ಮಾಡಿ ಜನರನ್ನು ಮಾತಾಡಿಸಿ ಜನರನ್ನು ಭೇಟಿ ಕೊಟ್ಟು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಎಲ್ಲ ಒಂದು ವರದಿ ಮಾಡ್ಕೊಂಡು ಬಂದಿದೆ, ಒಂದು ಸಮೀಕ್ಷೆ ಮಾಡ್ಕೊಂಡು ಬಂದಿತ್ತು. ಅವರು ಅದ್ರ ಪ್ರಕಾರ ಆ ವರದಿ ಪ್ರಕಾರ ಇದು ಒಂದು ಸರ್ಕಾರಿ ಭಯೋತ್ಪಾದನೆ ಅಂತ ಆ ವರದಿ ಅಭಿಪ್ರಾಯಪಟ್ಟಿದೆ, ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆ ಅಂತ. ಹಾಗೆಯೇ ಇದು ಬರೀ ಜನಾಂಗೀಯ ಇದಲ್ಲ, ದ್ವೇಷನೂ ಅಲ್ಲ, ಇದು ಜನಾಂಗೀಯ ಗಲಭೆನೂ ಅಲ್ಲ. ಅಲ್ಲಿ ಭೂ ಮಾಫಿಯಾ ಏನಿದೆ ಅದು ಕೆಲಸ ಮಾಡ್ತಾ ಇದೆ, ಹಾಗೆ ಕಾರ್ಪೊರೇಟ್ ಮಾಫಿಯಾ ಏನಿದೆ ಅದು ಕೆಲಸ ಮಾಡ್ತಾ ಇದೆ. ಅದಕ್ಕೆ ಈ ಸರ್ಕಾರ ಸುಮ್ಮನೆ ಇದೆ ಅನ್ನೋದನ್ನು ವ್ಯಕ್ತಪಡಿಸಿದ್ದಾರೆ, ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಇಲ್ಲಿ ಇವತ್ತು ನಾವು ಅವರು ಅದು ನೋಡ್ಕೊಂಡು ಬಂದು ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರು ಡೆಲ್ಲಿನಲ್ಲಿ. ಅದು ಬಹಳ ದೊಡ್ಡದಾಗಿ ಪ್ರಚಾರ ಸಿಕ್ತು. ಅದಕ್ಕೆ ತಕ್ಷಣ ಏನು ಮಾಡಿದ್ರು, ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ಮಣಿಪುರದ ಸರ್ಕಾರ ಇವ್ರ ಮೇಲೆ ಕೇಸ್ ಹಾಕಿದೆ, ದೇಶದ್ರೋಹದ ಕೇಸ್ ಹಾಕಿದೆ. ಹಾಗೆಯೇ ಜನಾಂಗೀಯ ದ್ವೇಷ ಉಂಟು ಮಾಡೋ ಅಂಥದ್ದು ಒಂದು ಕೇಸ್ ಹಾಕಿದೆ, ಇನ್ನು ಬೇರೆ ಬೇರೆ ಕೇಸ್ಗಳು ಹಾಕಿದೆ. ಅದಕ್ಕೆ ನಾವಿಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡ್ತಿರೋದೇನೆಂದರೆ, ಇಂಥ ಸುಳ್ಳು ಕೇಸ್ಗಳನ್ನ ನೀವು ಹಾಕಬೇಡಿ, ಅದನ್ನು ವಾಪಸ್ ತಗೊಳ್ಳಿ. ಇಲ್ಲ ಅಂತಂದರೆ ನಾವು ನಮ್ಮ ಹೋರಾಟವನ್ನು, ನಾವು ಪ್ರಜಾಪ್ರಭುತ್ವವನ್ನು ಉಳಿಸೋ ಅಂಥ ಹೋರಾಟವನ್ನು ನಾವು ಮುಂದುವರಿಸ್ತೀವಿ, ನಿಮ್ಮ ಕೇಸ್ಗಳನ್ನ ನಾವು ಹೆದರೋದಿಲ್ಲ ಅನ್ನೋ ಮಾತನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ. ಇದು ಭಾರತೀಯ ಮಹಿಳಾ ಒಕ್ಕೂಟ ಅಥವಾ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವಿಮೆನ್ನ ಒಂದು ಹೋರಾಟ ಇದು. ಪ್ರತಿಭಟನೆಯಲ್ಲಿ ದಿವ್ಯ ಎಸ್ ಬಿರಾದಾರ್, ಪದ್ಮಾವತಿ ಮಾಲಿ ಪಾಟೀಲ್, ಶಿವಲಿಂಗಮ್ಮ ವಿ ಲೆಂಗಟೇಕರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಮಣಿಪುರದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಎನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಮೊಳಕಾಲ್ ಬದಲಾವಣೆಯ ಭಾಗಶಃ ಶಸ್ತ್ರಚಿಕಿತ್ಸೆ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಮೂಳೆ ತಜ್ಞ ಡಾಕ್ಟರ್ ಅಲೋಕ್ ಪಾಟೀಲ್. ಮಹಿಳೆಯರೇತಕ್ಕೆ ಸಂಘಟಿತರಾಗಬೇಕು, 1 ದಿನದ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರ. ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್ ಆನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ, SB ಟೆಂಪಲ್ ರೋಡ್, ಕಲಬುರಗಿ.
ರ್ಯಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ದಿನಾಂಕ 22 ಜೂನ್ 2023ರಿಂದ ಪ್ರಾರಂಭ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ. ವಿಳಾಸ ಶರಣಬಸವೇಶ್ವರ ದೇವಸ್ಥಾನದ ಎದುರುಗಡೆ, ಜಾತ್ರಾ ಮೈದಾನ, ಕಲಬುರಗಿ. ರ್ಯಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು. ವೆಬ್ಸೈಟ್ ವಿಳಾಸ www.rambocircus.in. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 98067252 9620034338. ವಿರಾಮದ ನಂತರ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಮತ್ತೆ ಆತ್ಮೀಯ ಸ್ವಾಗತ. ನಗರದ ಆದರ್ಶ್ ಸೂಪರ್ ಸ್ಪೆಷಾಲಿಟಿ ನ್ಯೂರಾಲಜಿ ಮತ್ತು ಆರ್ಥೋಪೆಡಿಕ್ ಆಸ್ಪತ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮೊಳಕಾಲ್ ಬದಲಾವಣೆಯ ಭಾಗಶಃ ಶಸ್ತ್ರಚಿಕಿತ್ಸೆ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಮೂಳೆ ತಜ್ಞ ಡಾಕ್ಟರ್ ಅಲೋಕ್ ಪಾಟೀಲ್ ಅವರು ತಿಳಿಸಿದ್ದಾರೆ. ನಗರದ ಸೂಪರ್ ಮಾರ್ಕೆಟ್ನ ಆದರ್ಶ್ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೊಳಕಾಲು ನೋವಿನಿಂದ ಪರದಾಡುತ್ತಿದ್ದ ಮಹಿಳೆಯೊಬ್ಬರಿಗೆ ಯಶಸ್ವಿಯಾಗಿ ಹೊಸ ಚಿಪ್ ಅಳವಡಿಸುವ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಪ್ರಥಮವಾಗಿ ಪಾರ್ಷಿಯಲ್ ಮೊಳಕಾಲು ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದರು. ಆದರ್ಶ್ ಆಸ್ಪತ್ರೆ ತಮ್ಮದೇ ಆದಂಥ ಒಂದು ಜನರಲ್ಲಿ ಒಂದು ವಿಶ್ವಾಸ ಮೂಡಿಸುವುದಲ್ಲಿ ಒಂದು ಯಶಸ್ವಿಯಾದಂಥ ಕಾರ್ಯ ಒಂದು ಜನರು ಮೆಚ್ಚಿದ್ದಾರೆ ಎಂದು ಬಯಸುತ್ತಾ, ಇವತ್ತಿಂದು ಮುಖ್ಯ ಉದ್ದೇಶ ನಾವು ಏನು ಇದು ಪ್ರೆಸ್ ಮೀಟ್ ಕರ್ಲಿಕ್ಕೆ ಎದಕ್ಕೆ ಕರೆದಿದ್ದೀನಿ ಅಂದರೆ, ಎಲ್ಲರಿಗೂ ಕೂಡ ಗೊತ್ತಿದ್ದಂಗೆ ನಮ್ಮ ದೇಶದಲ್ಲಿ ವಿಶ್ವದಾಗ ಕೂಡ ಆಸ್ಟಿಯೋ ಆರ್ಥರೈಟಿಸ್ ಅತ್ತೆ ಎಂಬುದು ಒಂದು ಕಾಯಿಲೆ. ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ನಮ್ಮ ಮೊಳಕಾಲು ಏನಿರ್ತೋ, ಮೊಳಕಾಲು ಅಷ್ಟೇ ಇಲ್ಲ, ಪ್ರತಿಯೊಂದು ಜಾಯಿಂಟ್ ತಂದಾದಂಥ ಒಂದು ಡಿಸಾರ್ಡರ್ ನಾವು ಆಸ್ಟಿಯೋ ಆರ್ಥರೈಟಿಸ್ ಆಗ್ತೀವಿ. ಈ ಒಂದು ಡಿಸಾರ್ಡರ್ದಾಗ ನಮ್ಮ ಜಾಯಿಂಟ್ಗಳು ಖರಾಬ್ ಆಗಿಬಿಡ್ತಾವೆ. ಖರಾಬ್ ಅಂದ್ರೆ ಅದರದ್ದು ವೇರ್ ಆ್ಯಂಡ್ ಟೇರ್ ಆಗಿ, ಘರ್ಷಣೆ ಆಗಿ, ಅದರ್ಲಿಂತ ಸಾಕಷ್ಟು ಒಂದು ಪೇಷಂಟಿಗೆ ಒಂದು ಡಿಸೆಬಿಲಿಟಿ ಆಗ್ತದೆ. ಡಿಸೆಬಿಲಿಟಿ ಅಂದರೆ ಒಂಥರ ಹ್ಯಾಂಡಿಕ್ಯಾಪ್.
ಪೇಷಂಟಿಗೆ ತಂದು ದಿನನಿತ್ಯ ಆದಂಥ ಕಾರ್ಯ ಮಾಡ್ಲಿಕ್ಕೆ ಚಟುವಟಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿ ಅವರು ಓಡಾಡೋದಕ್ಕೆ ಒಂದು ಇತಿಮಿತಿ ಆಗಿಬಿಡ್ತಿದೆ. ಅದರಲ್ಲಿಂದ ಸಾಕಷ್ಟು ಒಂದು ಬೇರೆ ಕಾಯಿಲೆಗಳು ಅವರಿಗೆ ಒಳಪಡಿಸ್ತಾವೆ. ಡಯಾಬಿಟೀಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಸ್ಟ್ರೋಕ್ ಆಗಲಿ, ಇಂಥ ಒಂದು ಕಾಂಪ್ಲಿಕೇಶನ್ ಆಗ್ತಾವೆ. ನಮ್ಮ ದೇಶದಾಗ ಡಿಸೆಬಿಲಿಟಿಗೆ 3ನೇ ಸ್ಥಾನ ಪಡೆದಿದ್ದು ಆಸ್ಟಿಯೋಆರ್ಥ್ರೈಟಿಸ್. ಅದರಲ್ಲಿ ಸಾಕಷ್ಟು ಪ್ರತಿ 3ನೇ ಮನುಷ್ಯಗೆ ಇವತ್ತು ಆಸ್ಟಿಯೋಆರ್ಥ್ರೈಟಿಸ್ ಕಾಯಿಲೆ ಇದೆ. ಅದರಲ್ಲಿ ಹೆಚ್ಚು ಹೆಣ್ಮಕ್ಳದಾಗ ನಾವು ಕಾಣ್ತೀವಿ. ಗಂಡಸರಿಗಿಂತಲೂ ಹೆಣ್ಮಕ್ಳದಾಗ ಇದು ರೇಷಿಯೋ ಭಾಳ ಜಾಸ್ತಿ. ಆಸ್ಟಿಯೋಆರ್ಥ್ರೈಟಿಸ್ ಅಂದಂಗೆ ನಾನು ನಿಮ್ಗೇನು ಹೇಳ್ದೆ, ಸಾಕಷ್ಟು ಮುಖ್ಯವಾಗಿ ಅದು ಎಫೆಕ್ಟ್ ಆಗೋದು ಮೊಳಕಾಲು ನಮ್ಮ ನೀ ಜಾಯಿಂಟ್ ಅತಿ ನಾವೇನೈತೀವೋ ನೀ ಜಾಯಿಂಟಿಗೆ ಎಫೆಕ್ಟ್ ಆಗ್ತಾವೆ. ಅದು ಆದ ನಂತರ ಹಿಪ್ ಜಾಯಿಂಟ್, ಶೋಲ್ಡ್ರ್ ಜಾಯಿಂಟ್, ಅದು ಆದ ನಂತರ ಬರಳಲ್ಲಿ ಉಳ್ಕಿ ಕಡೆ ಜಾಯಿಂಟ್ಸಿಗೆ ಎಫೆಕ್ಟ್ ಆಗ್ತವೆ. ಆಸ್ಟಿಯೋಆರ್ಥ್ರೈಟಿಸ್ದಾಗ ಸಾಕಷ್ಟು 100 ಪ್ರಕಾರ ಆರ್ಥ್ರೈಟಿಸ್ ಇದೆ, 100. ಅದ್ರಾಗ ಮೋಸ್ಟ್ ಕಾಮನ್ ನಾವು ಏನತ್ತೇವೆ ಸಿನೈಲ್ ಆಸ್ಟಿಯೋಆರ್ಥ್ರೈಟಿಸ್ ಅಂದ್ರೆ ಏಜ್ ರಿಲೇಟೆಡ್. ಇನ್ನೊಂದು ರಿಮೋಟಾಯ್ಡ್ ಆರ್ಥ್ರೈಟಿಸ್ ಅತಿ. ರುಮೋಟೈಡ್ ಆರ್ಥ್ರೈಟಿಸ್ದಾಗ ಅದು ನಮ್ಮದು ಇಟ್ ಈಸ್ ಅ ಆಟೋ ಇಮ್ಯೂನ್ ಡಿಸಾರ್ಡರ್. ಆಟೋ ಇಮ್ಯೂನ್ ಅಂದ್ರೆ ನಮ್ಮ ರಕ್ತದೊಳಗೆ ಕೆಲವೊಂದು ಜಂತುಗಳಲ್ಲಿಂತ ನಮ್ಮದು ಜಾಯಿಂಟ್ಗಳು ಡಿಸ್ಟ್ರಕ್ಷನ್ ಆಗ್ತವೆ. ಅದಕ್ಕೆ ನಾವು ರುಮೋಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಈಗ ಆರ್ಥ್ರೈಟಿಸ್ದಾಗ ಮುಖ್ಯವಾಗಿ ನಮ್ಮ ಮೊಳಕಾಲಿಗೆ ಎಫೆಕ್ಟ್ ಆಗ್ತದೆ. ಮೊಳಕಾಲು ಹೆಂಗಿರ್ತವೆ ಅಂದ್ರೆ ಬೇಸಿಕಲಿ 2 ಎಲ್ಬ್ ಇರ್ತವೆ. ಒಂದು ಮ್ಯಾಗಿಂದು ತೊಡಿ ಎಲ್ಬು, ಒಂದು ಮೊಳಕಾಲು ತಳಗಿಂದ ಎಲ್ಬು. ಇವು 2 ಎಲ್ಬ್ ನಡ್ಬರ್ಕ ನಮ್ಮ ಕಾಲು ಮಡಸ್ತದ ಮತ್ತು ಚಾಚ್ತದೆ ಈ ಥರ. ಈಗ ಇವು 2 ಎಲ್ಬ್ ನಡ್ಬರ್ಕ ಘರ್ಷಣೆ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದ್ರೆ ಈ 2 ಎಲ್ಬ್ ನಡ್ಬರ್ಕ ಒಂದು ಥರ ಕುಷನ್ ಇರ್ತದೆ, ಗಾದಿ. ಇದು ಗಾದಿ ವೇರ್ ಆಫ್ ಆಯಿತು. ವೇರ್ ಆಫ್ ಆದ ಬಳಿಕ ಏನಾಗ್ತವೆ 2 ಎಲ್ಬು ಒಂದಕ್ಕೊಂದು ಘರ್ಷಣೆ ಸ್ಟಾರ್ಟ್ ಆಗ್ತದೆ. ಈಗ ಸಾಕಷ್ಟು ಜನಗೆ ಮೊಳಕಾಲು ತ್ರಾಸ ಅದಾತಂದು ಏನು ಮಾಡ್ತಾರೆ ನಮ್ಮ ಇಂಡಿಯಾದಾಗ, ಅದ್ರದ್ದು ಡಯಾಗ್ನೋಸಿಸ್ 50% ಡಯಾಗ್ನೋಸಿಸ್ ಕರೆಕ್ಟ್ ಮಾಡಲ್ಲ. ಏನೋ ಒಂದು ಮೊಳಕಾಲು ಸಮಸ್ಯೆ ಅದತ್ತೆ ಅಂದು ಕೆಲವೊಬ್ಬರು ತೋರಿಸ್ಕೊಳಕ್ಕೆ ಬರಲ್ಲ. ಕೆಲವೊಬ್ಬರು ತೋರಿಸಿದ್ರು ಏನು ಮಾಡ್ತಾರೆ, ಭಾಳಷ್ಟು ದಿವಸ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೊಗೊಂಡು ಹಾಗೆ ಕೊರ್ಕೋತ ಅವ್ರ ಮನೆಗೆ ಕೊಡ್ತಾರೆ. ಪ್ರಾಪರ್ ಸ್ಟೇಜ್ದಾಗ ಇದ್ರದ್ದು ಆದಂಥ 4 ಸ್ಟೇಜಸ್ ಇರ್ತಾವೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಇದ್ರ ಸ್ಟೇಜ್ ಪ್ರಕಾರ ಇದ್ರದ್ದು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಯಾವ ಸ್ಟೇಜ್ದಾಗ ಪೇಷಂಟ್ ಅದ, ಭಾಳ ಜಲ್ದಿ ಬಂದ್ರು ಅಂದ್ರೆ ಇಮಿಡಿಯೇಟ್ ಅವರಿಗೆ ತ್ರಾಸ ಚಾಲು ಆದಾಗ ನಾವು ಡಯಾಗ್ನೋಸ್ ಮಾಡ್ತೀವಿ ಅಂದ್ರೆ ಅವಾಗೇ ಸಾಕಷ್ಟು ಒಂದು ಮೆಡಿಕೇಷನ್ ಆಗಲಿ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜಸ್ ಮಾಡೋ ಮುಖಾಂತರ, ಸ್ವಲ್ಪ ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡೋ ಮುಖಾಂತರ ಅವ್ರಿಗೆ ನಾವು ಅಲ್ಲೇ ಪರಿಹಾರ ಫಸ್ಟ್ ಸ್ಟೇಜ್ದಾಗ ನಾವು ಕೊಡಿಸ್ಬೋದು. ಸ್ವಂತಾಗೂ ಮಾಡಿದ್ದೀವಿ. ಸುಮಾರು ಅಂದಾಜ್ದಾಗ ಹೇಳ್ತೀನಿ, ಯಾಕಂದ್ರೆ ಅಷ್ಟೊಂದು ಕೌಂಟ್ ಯಾರಿಗೂ ನೆನ್ಪಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ಕೂಡ ಈಗ ನಾವು ಆದರ್ಶ ಆಸ್ಪತ್ರೆ ಸ್ಟಾರ್ಟ್ ಮಾಡಿ ಸುಮಾರು 5 ವರ್ಷ ಆಯಿತು. 5 ವರ್ಷದಾಗ ಸಾಕಷ್ಟು ಒಂದು ಸುಮಾರು 800ಲಿಂದ 1000 ಪೇಷಂಟ್ಸ್ ನಾವು ಆಪ್ರೇಟ್ ಮಾಡಿದ್ದೆವು. ಅದು ನಾನಾ ರೀತಿಲಿಂತ ಆಕ್ಸಿಡೆಂಟ್, ಟ್ರಾಮಾ ಇರ್ಬೋದು, ಮತ್ತು ಡಿಫಾರ್ಮಿಟಿ ಕರೆಕ್ಷನ್ ಆಗಿರ್ಬೋದು, ಆರ್ಥ್ರೋಸ್ಕೋಪಿಕ್ ಪ್ರೊಸೀಜರ್ ಇರ್ಬೋದು, ಕೀ ಹೋಲ್ ಸರ್ಜರಿ, ಏನು ನಮ್ಮ ಮೊಳಕಾಲದಲ್ಲಿ ನಮ್ಮ ಶೋಲ್ಡರ್ ಜಾಯಿಂಟ್ದಲ್ಲಿ ನರಗಳು ಡ್ಯಾಮೇಜ್ ಆಗಿರ್ತಾವೆ, ಅವು ಜಾಯಿಂಟ್ ಲಿಗಮೆಂಟ್ ರಿಪೇರ್ ಮಾಡೋಂಥ ಒಂದು ಆರ್ಥ್ರೋಸ್ಕೋಪಿಕ್ ಪ್ರೊಸೀಜರ್ಸ್ ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಕಲ್ಯಾಣ ಕರ್ನಾಟಕ ಭಾಗದಾಗ ನಾವು ಲೀಡಿಂಗ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ಹೇಳಿದ್ರೂ ತಪ್ಪೇ ಆಗಲ್ಲ. ಯಾಕಂದ್ರೆ ಇಷ್ಟೊಂದು ಇವಾಗ ಇಲ್ಲಿನ ಜನರಿಗೆ ಒಂದು ವಿಶ್ವಾಸ ಮೂಡಿದೆ ಮತ್ತು ಒಂದು ನಂಬಿಕೆ ಇದೆ. ಆದರ್ಶ ಆಸ್ಪತ್ರೆಯಲ್ಲಿ ಬಂದು ಇದು ಸರ್ಜರಿ ಮಾಡಿಕೊಂಡ್ರೆ ಅವ್ರು ಗುಣಮುಖ ಆಗನೂ ಹೋಗಿದ್ದಾರೆ. ಇವತ್ತು ಮುಖ್ಯವಾಗಿ ಉದ್ದೇಶ ಇವು ಕೇವಲ ಮೆಟ್ರೋಪಾಲಿಟನ್ ಸಿಟೀಸ್ದಾಗೆ ಇವು ಸರ್ಜರೀಸ್ ಆಗ್ತಾವತ್ತೆ ಅಂದು ಕೆಲವೊಬ್ಬರು ತಲೆಯಾಗ ಏನಿದೆ. ಇಂಥವು ಸರ್ಜರೀಸ್ ಇಲ್ಲಿ ಕಲಬುರಗಿದಾಗೂ ನಾವು ಮಾಡ್ತೇವೆ. ಹಾಗೂ ಮುಖ್ಯವಾಗಿ ಒಂದು ಅಫೋರ್ಡೆಬಲ್ ಪ್ರೈಸ್ದಾಗ ನಾವು ಇಲ್ಲಿ ನಾವು ಜನರಿಗೆ ಒಂದು ಸೇವೆ ಕೊಡ್ತೇವೆ ಅಂತಂದು ಹೇಳಕ್ಕೆ ಬಯಸ್ತೀನಿ. ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್, ಎಸ್ ಸರ್. ಪ್ರೊಸೀಜರ್ ಟೈಮ್ ಸರ್ 1 hour ಟೈಮ್. ಆಪ್ರೇಷನ್ 1 hour ಟೈಮ್ ಆಗ್ತದೆ. ಪ್ರಿಪ್ರೇಷನ್ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಅದು ಪ್ರೊಸೀಜರ್ದಾಗ ಏನು ಮಾಡ್ತೇವೆ ನಾವು, ಬ್ಲಡ್ ಫ್ಲೋ ಕಾಲಿಗೆ ರೆಸ್ಟ್ರಿಕ್ಟ್ ಮಾಡಿಬಿಡ್ತೇವೆ. ಏನೂ ಒಂದು ಸಿಂಗಲ್ ಡ್ರಾಪ್ ಬ್ಲಡ್ ಲಾಸ್ ಆಗಲ್ಲ ಪೇಷಂಟಿಗೆ. ಮತ್ತು ಏನು ಇದು ಚಿಪ್ ಖರಾಬಾಗಿರುತ್ತಲ್ಲ ಅದು ವಿಜುವಲೈಸೇಷನ್ ಮಾಡಿ ಅವಾಗೇನು ಮಾಡ್ತೇವೆ. ಇದ್ರ ಟೆಕ್ನಿಕಲಿ ಭಾಳಷ್ಟು ಒಂದು ಇದ್ರ ಇನ್ಸ್ಟ್ರೂಮೆಂಟೇಷನ್ ಏನಿರ್ತದೆ ಭಾಳಷ್ಟು ಚಾಲೆಂಜಿಂಗ್ ಇದೆ. ಇದು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ, ಇಂಟರ್ನ್ಯಾಷನಲ್ ಕಂಪ್ನಿ ಜಿಮ್ಮರ್ ಆ್ಯಂಡ್ ಬಯೋಮೆಟ್ಲಿಂತ ಒಂದು ಆಕ್ಸ್ಫರ್ಡ್ ನಿಯತೆ ಬರ್ತದೆ. ಆಕ್ಸ್ಫರ್ಡ್ ಇಲ್ಲಿ ಬರ್ತಿದ್ದೇನೆ, ಆಕ್ಸ್ಫರ್ಡ್ ಪಾರ್ಷಿಯಲ್ ನಿಯತೆ ಅಲ್ಲಿ
ಸೊ ಇದು ಆಕ್ಸ್ಫರ್ಡ್ ಕಂಪ್ನಿ ಏನದೆ ಭಾಳ ಪೇಟೆಂಟೆಡ್ ಇದೆ, ಇದು ಸುಲಭವಾಗಿ ಸಿಗಲ್ಲ. ಹಾಗಾಗಿ ಇದು ಇನ್ಸ್ಟ್ರುಮೆಂಟೇಷನ್ ನಾವು ತರಿಸ್ಬೇಕು, ಇಲ್ಲಿ ಮಾಡ್ಬೇಕಂದ್ರೂ ನಮ್ಗೆ ಕೂಡ ಚಾಲೆಂಜ್ ಇದೆ, ಬಟ್ ಸಪ್ಲೈ ಸಪೋರ್ಟ್ ಇದೆ ನಮಗೆ. ಸೊ ಹಾಗಾಗಿ ಪೇಷಂಟ್ ಕರೆಕ್ಟ್ ಸ್ಟೇಜಿಗೆ ಬಂದ್ರಂದ್ರೆ ಇದು ಮಾಡ್ಕೊಂಡ್ರಂದ್ರೆ ಇಮಿಡಿಯೇಟ್ ಈ ಪೇಷಂಟಿಗೆ ಮೊನ್ನೆ ನಾನು ಟ್ಯೂಸ್ಡೇ ದಿವಸ 5 ಗಂಟೆ ಅಥವಾ 6 ಗಂಟೆ ಇದು ಆಪ್ರೇಷನ್ ನಾನು ಮುಗಿಸಿದ್ದೀನಿ. 10 ಗಂಟೆ ಪೇಷಂಟ್ ಅವ್ರ ಕಾಲ್ ಮ್ಯಾಗ ಅವ್ರು ನಡೆದಾಡ, ಅಂದರೆ ವಿದಿನ್ 3 to 4 hours ಪೇಷಂಟ್ ಕ್ಯಾನ್ ಸ್ಟಾರ್ಟ್ ವಾಕಿಂಗ್. ಹಾಸ್ಪಿಟಲೈಸೇಷನ್ ಕಡಿಮೆ, ಬೆಡ್ ರೆಸ್ಟ್ ಏನೂ ಬೇಕಾಗಲ್ಲ, ಇಮಿಡಿಯೇಟ್ ಅವರು ನಾರ್ಮಲ್ ಲೈಫ್ ಅವರು ಸ್ಟಾರ್ಟ್ ಮಾಡ್ಬೋದು. ಇದ್ರ ಅಡ್ವಾಂಟೇಜ್ ಅದು. ಹಾಂ ಸರ್, ಟೀಮ್ ಇದ್ರಾಗ ಅನಸ್ಥೆಟಿಸ್ಟ್ ಇರ್ತಾರೆ, ಅಸಿಸ್ಟೆಂಟ್ಸ್ ಇರ್ತಾರೆ. ಅನಸ್ಥೆಟಿಸ್ಟ್ 4 ಜನ ಇರ್ತೀವಿ ಆಪ್ರೇಷನ್ದಾಗ. ಮಾಡ್ಬೋದು, 2 ಕಾಲು ಒಮ್ಮೆ ಮಾಡ್ಬೋದು. ಇತ್ತಂದ್ರೆ 2 ಕಾಲು ಡಿಫಾರ್ಮ್ ಅಥವಾ ಡಿಸೆಬಿಲಿಟಿ ಇತ್ತು ಅಥವಾ ಅವ್ರದ್ದು ಅಡ್ವಾನ್ಸ್ಡ್ ಅರ್ಥ್ರೈಟಿಸ್ ಇತ್ತಂದ್ರೆ ವಿಲ್ ಗೋ ಫಾರ್ ಸರ್ಜರಿ. ಸೋಲಾಪುರದಾಗ ಕೂಡ ಭಾಳ ಕಡಿಮೆ, ಇದು ಪೂನಾ, ಮುಂಬೈ. ನಾನು ಫೆಲೋಶಿಪ್ ಮಾಡೋ ಟೈಮಿಗೆ ಅಥವಾ ನಾ ಕಲೆ ಟೈಮಿಗೆ ಯಾರು ನಮ್ಮ ಸರ್ ಹತ್ರ ಅವ್ರ ಅಂಡರ್ ಇದ್ದಾಗ 6 ತಿಂಗಳ ಕಾಲದಾಗ ಅಲ್ಲಿ ನಾನು ನೋಡಿದ್ದು ಕೇವಲ 5 ಅಥವಾ 6 ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್, ಅಂದ್ರೆ ಭಾಳ ಕಡಿಮೆ ಆಗವು. ಇದು 1 ನೀಗೆ ಸುಮಾರು 1 ಲಕ್ಷ ತನಕ ಬರ್ತದೆ ಟೋಟಲ್. ನಾ ಹೇಳೋದು ಏನದ, ಪೇಷಂಟ್ ಏನಾಗ್ತದೆ ಈ ಸ್ಟೇಜಿಗೆ ಬಂದ್ರಂದ್ರೆ ಇಷ್ಟರ ಮ್ಯಾಗೆ ಮುಗೀತದೆ. ಪೇಷಂಟ್ ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಬ್ಯಾಡ ಇರ್ಲಿಕ್ಕೆ ನಾವು ಬ್ಯಾನಿ ಸೈಕೋತೀವೋ ಅಥವಾ ಟ್ಯಾಬ್ಲೆಟ್ಸ್ ತೊಗೊಂಡು ನಾವು ಇರ್ತೀವೋ, ಎಲ್ಲ ಖರಾಬ್ ಆದ ಬಳಕ ವೀಲ್ ಚೇರ್ ಮ್ಯಾಗೆ ಬರ್ತಾರೆ, ನಡೆಯಕ್ಕೆ ಬರಲ್ಲ. ನೆಗ್ಲೆಕ್ಟ್ ಮಾಡಿ ಲಾಸ್ಟ್ ಸ್ಟೇಜಿಗೆ ಬರ್ತಾರೆ. ಹಾಂ, ಲಾಸ್ಟ್ ಸ್ಟೇಜ್ದಾಗ ಬಂದ ಬಳಕ ನಾವು ಏನೂ ಮಾಡ್ಲಿಕ್ಕೆ ಬರಲ್ಲ, ಇದೇ ಮಾಡ್ತೀವಿ. ಇದು 1.5 ಲಕ್ಷ ತನಕ ಬರ್ತದೆ. ಅದ್ರಾಗ ನಮ್ಮ ಆದರ್ಶ ಆಸ್ಪತ್ರೆದಾಗ ಈಗ ಆಲ್ರೆಡಿ ನಮ್ಮ ಹತ್ರ ಗೌರ್ಮೆಂಟ್ ಸ್ಕೀಮ್ಸ್ ಕೂಡ ಆಗಿದ್ದಾವೆ. ಆಯುಷ್ಮಾನ್ ಭಾರತ್ ಅಲ್ಲಿ, ಯಶಸ್ವಿನಿ ಅಲ್ಲಿ, ಯಾರು ಬಡ ಕುಟುಂಬ ಇರ್ತಾರೆ BPLದವ್ರಿಗೆ ನಾವು ಉಚಿತವಾಗಿ ಮಾಡಿಕೊಡ್ತೀವಿ. ಇದು ಎಲ್ಲ ರಿಪ್ಲೇಸ್ಮೆಂಟ್ ಸರ್ಜರಿ ಉಚಿತವಾಗಿ ಆಗ್ತದೆ. ಎಲ್ಲೂ ಮಾಡಿಲ್ಲ ಸರ್ ಪಾರ್ಷಲ್ಲಿ. ಇದು 2 ಕಾಲು ಆಗ್ತವೆ. ಕೆಲವೊಬ್ರಿಗೆ 1 ಕಾಲು ಇರ್ತವೆ, ಹೇಳಕ್ಕೆ ಬರಲ್ಲ. ಬಟ್ ಮೆಜಾರಿಟಿ 2 ಕಾಲು ಆಗ್ತಾವೆ. ಅದ್ರಾಗ ಹೆಣ್ಮಕ್ಳದಾಗ ಜಾಸ್ತಿ. ಹೆಣ್ಮಕ್ಳದಾಗ ಹೆಂಗೆ ರೀ, ಏಜ್ ರಿಲೇಟೆಡ್ ಅಲ್ಲಿ, ಅರ್ಲಿ ಮೆನೋಪಾಸ್, ಗರ್ಭಕೋಶ ಜಲ್ದಿ ತೆಗೆಸಿದ ಕಾರಣಕ್ಕಾಗಿ ಅವ್ರದ್ದು ಏನಾಗ್ತಾವೆ, ಎಲ್ಬ್ ಸಾಫ್ಟ್ ಆಗ್ತಾವೆ, ಮೊಳಕಾಲ ಸಮಸ್ಯೆ ಬೇಗವಾಗಿ ಉತ್ಪನ್ನ ಆಗ್ತಾವೆ ಅವ್ರದಾಗ. ಈ ಮೊಳಕಾಲು ಇಷ್ಟೇ ಓಪನ್ ಮಾಡಿರ್ತೀವಿ ನಾವು. ಈಗ ನೋಡಿದಾಗ ತಮಗಿದು ಗುಂಡಿ ಕಾಣ್ತದೆ. ಇದು ಮೊಳಕಾಲ್ದಾಗ ಹೆಂಗೆ ಮ್ಯಾಗಿಂದ ಎಲ್ಬ್ದಾಗ 2 ಗುಂಡಿ ಇರ್ತಾವೆ. ಒಂದು ಈ ಸೈಡ್ ಇರ್ತವೆ, ಒಂದು ಈ ಸೈಡ್ ಇರ್ತವೆ. ತಾವೀಗ ನೋಡ್ಬೋದು, ಹೌದಿಲ್ಲ? ಈಗ ನಾವು ನೋಡಿದಾಗ ಈ ಗುಂಡಿ ಒಳಮಗ್ಗಲ್, ಮೊಳಕಾಲು ಒಳಮಗ್ಗಲ್ ಅಂದ್ರೆ ನಾವು ಮೀಡಿಯಲ್ ಸೈಡ್ ಹತ್ತೇವೆ. ಯಾವ ಥರ ಇದು ವೇರ್ ಆಫ್ ಆಗಿರ್ತಾವೆ ನೋಡ್ರಿ, ಒಂಥರ ತೆಗ ಬಿದ್ದುಬಿಟ್ಟೆ. ಮೊಳಕಾಲು ಒಳಗೆ ಒಂಥರ ತೆಗ ಬಿದ್ದುಬಿಟ್ಟೆ. ತೆಗ ಬಿದ್ದಿದ್ದು ಮತ್ತು ಈ ಸೈಡ್ ನಾರ್ಮಲ್ ಇರ್ತದೆ, ಈ ಸೈಡ್ ಏನೂ ಸೌಂದಿರಲ್ಲ. ಅದಕ್ಕಾಗಿ ನಾವು ಪಾರ್ಷಲ್ ಮಾಡ್ತೀವಿ. ಸಪೋಸ್ ಈ ಸೈಡ್ನೂ ಸೌಂದಿತ್ತು, ಈ ಸೈಡ್ನೂ ಘರ್ಷಣೆ ಆಗಿತ್ತು ಅಂದ್ರೆ ಅವಾಗ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಅದು ನಾರ್ಮಲ್ ಇರ್ತದೆ, ಏನೂ ಆಗಲ್ಲ. ಎಲ್ಲ ವೇಟ್ ಏನಾಗ್ತದೆ, ಇದು ಪಾರ್ಷಲ್ ಮಾಡಿದ ಇಂಪ್ಲಾಂಟೇ ತೋತಂಬ ಮುಂದೆ ಮಾಡಿದ್ರಲಿಂತ. ಇದು ನಾವು ಮಾಡಲಿಲ್ಲ, ಹಾಗೆ ನೆಗ್ಲೆಕ್ಟ್ ಮಾಡಿದ್ರು ಪೇಷಂಟ್ ಅಂದರೆ ಈ ಸೈಡ್ ಖರಾಬ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಟೋಮೆಟಿಕ್ಲಿ. ತಾವು ನೋಡ್ಬೋದು ಈ ಥರ ಸೌಂಡ್ ಹೋಗಿರ್ತದೆ. ಮತ್ತು ಇದು ಪೇಷಂಟ್ ಎಕ್ಸ್ರೇ, ಪೋಸ್ಟ್ ಆಪ್ರೇಟಿವ್ ಎಕ್ಸ್ರೇ. ಪೇಷಂಟ್ದು ಆಪ್ರೇಷನ್ ಆದ ಬಳಿಕಿಂದ ಎಕ್ಸ್ರೇ ಈ ಥರ. ಆಪ್ರೇಷನ್ಗಿಂತಲೂ ಮುಂಚಿತವಾದಂಥ ಎಕ್ಸ್ರೇ ಇದು. ತಾವು ನೋಡಿಕತ್ತೀರಿ, ಇದು ಮ್ಯಾಗಿಂದ ಎಲ್ಬ, ಇದು ತೆಳಗಿಂದ ಎಲ್ಬ. ಈ 2 ಎಲ್ಬ್ ನಡ್ಬರ್ಕ್ ಈ ಸೈಡ್ ಗ್ಯಾಪ್ ಅದ. ಬಟ್ ವೆನ್ ಯು ಸಿ ದಿಸ್ ಸೈಡ್, ಮೀಡಿಯಲ್ ಸೈಡ್, ಇಟ್ ಈಸ್ ಆಲ್ರೆಡಿ ಬೋನ್ ಆನ್ ಬೋನ್. Who underwent a surgery, actually partial knee transplant surgery just 2 days back. I was suffering a lot from my knee problem,
and I just consulted Dr. Alok Patil. He assisted me very nicely, and from day one he was very familiar and confident about his treatment, and he explained me very well the things I was undergoing with my knee issues, and proper treatment was given from day one to me. And after that he was very much like familiar, and I was very much relaxed with talking to him, and I was very much confident that this doctor will help me out very nicely. So now I am feeling very much better. Because of my knee issues, I was very much stressful and very much like I was feeling very tired and everything. But now I am very much relaxed, and the staff here, and not but the least, Dr. Shweta Patil, a neurosurgeon, wife of Dr. Alok Patil, even she assisted me very nicely in my major issues like iron and hemoglobin countdowns. So she was very helpful and kindful, and now I am very much feeling very much better. The staff here at Adarsh Hospital supermarket is very, very caring, supporting and helpful. So I am very much satisfied with the doctors, with the staff and with everyone here. Thank you. ಭಾರತೀಯ ಮಹಿಳಾ ಒಕ್ಕೂಟ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಮಹಿಳೆಯರೇಕೆ ಸಂಘಟಿತರಾಗಬೇಕು ಎಂಬ ವಿಷಯದ ಕುರಿತು ಒಂದು ದಿನದ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ಮಹಿಳಾ ಒಕ್ಕೂಟ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಮಹಿಳೆಯರೇಕೆ ಸಂಘಟಿತರಾಗಬೇಕು ಎಂಬ ವಿಷಯದ ಕುರಿತು ಒಂದು ದಿನದ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರವನ್ನು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆಯ ಮೇಲಿದ್ದ ಅತಿಥಿ ಗಣ್ಯರು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ NFIW ಕರ್ನಾಟಕ ರಾಜ್ಯ ಮಂಡಳಿಯ ಅಧ್ಯಕ್ಷರಾದ ಜ್ಯೋತಿ ಎ ಅವರು ಮಾತನಾಡಿದರು. ಕೆಲಸ ಮಾಡಿ ಹೈರಾಣಾಗ್ಬಿಟ್ಟಿರ್ತಾರೆ. ಅವ್ರ ಕೆಲಸ ಏನಂದರೆ ರೊಟ್ಟಿ ಬಡಿಯೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಮಕ್ಕಳನ್ನ ಸಾಕೋದು, ಮನೆಯಲ್ಲಿ ಏನೇನು ಕೆಲಸ ಮಾಡಬೇಕಲ್ಲ ಕೆಲಸ ಮಾಡೋದು, ಹೊಲದಲ್ಲಿ ಕೆಲಸ ಮಾಡೋದು, ಇಷ್ಟೆಲ್ಲ ಕೆಲಸ ಮಾಡಿ ಕೊನೆಗೆ ನೀನು ಯಾರು ಅಂತ ಅವ್ರನ್ನ ಕೇಳಿದ್ರೆ ನಾನು ಯಾರು ಅಂತ ಯೋಚಿಸೋ ಹಂಗಾಗತ್ತೆ. ನಾನೊಬ್ಳು ತಾಯಿ, ನಾನೊಬ್ಳು ಅತ್ತೆ, ನಾನೊಬ್ಳು ಸೊಸೆ, ನಾನೊಬ್ಳು ಮಗಳು. ಆದರೆ ನಾನಾಗಿದ್ದೀನ ಅನ್ನೋ ನನ್ನ ಅಸ್ಮಿತೆ ಎಲ್ಲಿದೆ, ನಾನು ಏನಾಗಿದ್ದೀನಿ ಅನ್ನೋ ಒಂದು ಪ್ರಶ್ನೆ ಅವರಲ್ಲಿ ಕಾಡ್ತಾ ಇರತ್ತೆ. ಕೊನೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಮೈ ಮುರಿಯ ಹಂಗೆ ದುಡ್ದಿರ್ತಾರೆ. ಆದರೆ ರಾತ್ರಿ ಮಲ್ಗೋ ಹೊತ್ತಿಗೆ ನಾನು ಎಷ್ಟೆಲ್ಲ ಕೆಲಸ ಮಾಡಿದೆ ಅಂತ ಹೇಳಿ ಗುರ್ತು ಮಾಡ್ಕೊಳಕ್ಕೆ ಹೋದರೆ ಏನು ಕೆಲಸ ಮಾಡಿದ್ದೀನಿ ನಾನು, ನನಗಾಗಿ ಏನು ಕೆಲಸ ಮಾಡ್ಕೊಂಡಿದ್ದೀನಿ ಅನ್ನೋ ಪ್ರಶ್ನೆ ನಮಗೆ ಬರ್ತಾ ಇರುತ್ತೆ. ಸೊ ಇಂಥ ಒಂದು ಹೊತ್ತಿನಲ್ಲಿ ಅದು ನೀವು ಕೇಳ್ಬೋದು, ಇಲ್ಲಿ ನನ್ನ ಪುರುಷ ಮಿತ್ರರು ಇದ್ದೀರಾ ಮೇಡಮ್, ಇದು ನಮಗೂ ಹಾಗೆ ಅನ್ಸತ್ತೆ ಅಂತ. ಖಂಡಿತವಾಗ್ಲೂ ಇದೆ. ಒಂದು ದುಡಿಯುವ ವರ್ಗಕ್ಕೆ ಅದು ಸಹಜವಾಗಿ ಹಾಗೆ ಅನ್ಸೋದಿದೆ ಇವತ್ತಿನ ಒಂದು ಸಮಾಜದಲ್ಲಿ. ಆದರೆ ಮಹಿಳೆಯರಿಗೆ ಅದು ಜಾಸ್ತಿ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಒಂದು ಅಧ್ಯಯನ ಶಿಬಿರ ಯಾಕೆ ಬೇಕು? ಅಧ್ಯಯನ ಶಿಬಿರ ಯಾಕೆ ಬೇಕು ಅಂತಂದರೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಅಧ್ಯಯನ ಶಿಬಿರ ಬೇಕಾಗಿದೆ. ನಾವು ಯಾಕಿವತ್ತು ಈ ಮಟ್ಟದಲ್ಲಿದ್ದೀವಿ, ಯಾಕಿವತ್ತು ಈ ಸ್ಥಿತಿಲಿದ್ದೀವಿ, ನಮ್ಮ ಮೇಲೆ ಯಾಕೆ ಶೋಷಣೆ ಆಗ್ತಾ ಇದೆ, ನಮ್ಮ ಮೇಲೆ ಯಾಕೆ ಲೈಂಗಿಕ ದೌರ್ಜನ್ಯಗಳಾಗ್ತಾ ಇವೆ, ನಮ್ಮ ಮೇಲೆ ಯಾಕಿವತ್ತು ಎಲ್ಲಿ ನೋಡಿದ್ರೂ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ದೊಡ್ಡದಾಗಿ ಬರ್ತಿರತ್ತೆ 4 ವರ್ಷದ ಮಗು ಮೇಲೆ ಅತ್ಯಾಚಾರ ಅಂತ. ನಮಗೆ ಒಂದೊಂದ್ಸಲ ನೋಡೋಕ್ಕಾಗ್ದಿರ ಕಣ್ಮುಚ್ಕೊಳ್ಬೇಕು ಅನ್ಸುತ್ತೆ. ಬಟ್ ಕಣ್ಮುಚ್ಕೊಂಡ್ರೆ ನಾವು ಅದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಅದು ನಡೀತಾನೆ ಇರುತ್ತೆ. ಆದರೆ ನಾವು ಯಾಕದು ನಡೀತಾ ಇದೆ, ಅದನ್ನು ಹೆಂಗೆ ನಿಲ್ಲಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಆಮೇಲೆ ಎಷ್ಟೋ ಸಮಸ್ಯೆಗಳಿವೆ, ಹೆಣ್ಮಕ್ಳಿಗೆ ಬಹಳಷ್ಟು ಸಮಸ್ಯೆಗಳಿವೆ. ಹಾಗಂತ ಗಂಡಸ್ರಿಗೆ ಸಮಸ್ಯೆಗಳಿಲ್ವಾ ಅಂತ ನೀವು ಕೇಳ್ಬೋದು, ಅವ್ರಿಗೂ ಇದೆ, ಇಲ್ಲ ಅಂತಲ್ಲ. ಇದು ಈ
ಅಧ್ಯಯನ ಶಿಬಿರ ಏನಂತಂದರೆ ಹೆಂಗಸರು ವರ್ಸಸ್ ಗಂಡಸರು ಅಂತ ಅಲ್ಲ, ಪುರುಷ ವರ್ಸಸ್ ಮಹಿಳೆ ಅಂತಲ್ಲ, ಪುರುಷರಿಗೆ ವಿರುದ್ಧವಾಗಿ ಮಹಿಳೆ ಅಂತ ಅಲ್ಲ. ಪುರುಷ ಮತ್ತು ಮಹಿಳೆ ಹೇಗೆ ಜೊತೆಯಾಗಿ ಸಮಾಜವನ್ನು ಮುನ್ನಡೆಸ್ಬೋದು, ಮುಂದಕ್ಕೆ ತಗೊಂಡು ಹೋಗ್ಬೋದು ಅಂತ ನಾವು ಹೇಗೆ ಯೋಚಿಸ್ಬೋದು, ಹೇಗೆ ಆ ಕೆಲಸ ಮಾಡ್ಬೋದು ಅಂತ ಹೇಳಿ ನಾವು ಅಧ್ಯಯನ ಮಾಡೋಕ್ಕೋಸ್ಕರ ಈ ಶಿಬಿರ ಇದೆ. ಅದಕ್ಕೋಸ್ಕರ ನಾವು ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಇನ್ನು ನಾವೆಲ್ಲ ಸೇರಿರೋರು ಯಾರು ಅಂದರೆ ಲೀಡರ್ಗಳು. ನಮ್ಮ ಹಳ್ಳಿನಲ್ಲಿ ಹೋಗಿ ನಾವು ಇನ್ನೂ 100 ಜನಕ್ಕೆ ನಾವು ಪಾಠ ಹೇಳೋಕ್ಕೆ ಸಾಧ್ಯ ಇರೋ ಅಂಥವ್ರನ್ನ ನಾವಿವತ್ತು ಇಲ್ಲಿ ಸೇರಿಸಿ ನಾವು ಮುಂದೆ ಏನು ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ನಮ್ಮ ನಿಜವಾದ ಶತ್ರುಗಳು ಯಾರು. ಕೆಲವ್ರು ಹೇಳ್ತಾರೆ ಹೆಣ್ಣಿಗೆ ಶತ್ರು ಯಾರು ಅಂತ, ಯಾರು ಅಂತಾರೆ ಸಮಾಜದಲ್ಲಿ, ಯಾರು ಅಂತಾರೆ ಹೆಣ್ಣಿಗೆ ಶತ್ರು? ಯಾರಂತಾರೆ? ಗಂಡಸರು ಅಂತಾರೆ. ಆದ್ರೆ ಅಲ್ಲ, ತಪ್ಪೋದು. ಹೆಣ್ಣಿಗೆ ಶತ್ರು ಹೆಣ್ಣೆ ಅಂತಾರೆ. ಅಲ್ಲ, ಅದು ಅಲ್ಲ, ಅದು ತಪ್ಪು. ಹೆಣ್ಣಿಗೆ ಹೆಣ್ಣು ಶತ್ರು ಅಲ್ಲ, ಹೆಣ್ಣಿಗೆ ಗಂಡು ಶತ್ರು ಅಲ್ಲ. ಹೆಣ್ಣಿಗೆ ಶತ್ರು ಯಾರಿರೋದು ಅಂದ್ರೆ ಈ ವ್ಯವಸ್ಥೆನೇ ಹೆಣ್ಣಿಗೆ ಶತ್ರುವಾಗಿದೆ. ಅದನ್ನ ನಾವು ಈ ಕ್ಲಾಸ್ ಅಲ್ಲಿ ಹೇಗೆ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ NFIW ಕಲಬುರಗಿ ಜಿಲ್ಲಾ ಸಂಚಲನಾ ಸಮಿತಿ ಜಿಲ್ಲಾ ಮುಖಂಡರಾದ ಪದ್ಮಾವತಿ ಮಾಲಿ ಪಾಟೀಲ್, NFIW ಕರ್ನಾಟಕ ರಾಜ್ಯ ಮಂಡಳಿಯ ಖಜಾಂಚಿ ದಿವ್ಯಾ ಎಸ್ ಬಿರಾದಾರ್, ಪ್ರಭುದೇವ್ ಎಳಸಂಗಿ, ಭೀಮಾಶಂಕರ್ ಮಾಡಿಯಾಳ್, ಶಿವಲಿಂಗಮ್ಮ ವಿ ಲೆಂಗಟೀಕರ್, ವಿಜಯಲಕ್ಷ್ಮಿ ಎಳಸಂಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಉಷ್ಣಾಂಶ ಹೀಗಿದೆ. ಗರಿಷ್ಠ 25 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಚೇಂಬರ್ ಆಫ್ ಕಾಮರ್ಸ್ ಸಹಯೋಗದಲ್ಲಿ ಟ್ಯಾಕ್ಸ್ ಕ್ಲಿನಿಕ್ ಕಾರ್ಯಾಗಾರ ಉದ್ಘಾಟನೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಭಾರತೀಯ ಮಹಿಳಾ ಒಕ್ಕೂಟ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್ ಆನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ, SB ಟೆಂಪಲ್ ರೋಡ್, ಕಲಬುರಗಿ. ರ್ಯಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ದಿನಾಂಕ 22 ಜೂನ್ 2023ರಿಂದ ಪ್ರಾರಂಭ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ. ವಿಳಾಸ ಶರಣಬಸವೇಶ್ವರ ದೇವಸ್ಥಾನದ ಎದುರುಗಡೆ, ಜಾತ್ರಾ ಮೈದಾನ, ಕಲಬುರಗಿ. ರ್ಯಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು. ವೆಬ್ಸೈಟ್ ವಿಳಾಸ www.rambocircus.in. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? SSLC PUC ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ.
ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9806722522 9620034338.